10 ನಿಮಿಷದಲ್ಲಿ 3 ಸ್ಫೋಟ ಮತ್ತೆ ನಲುಗಿತು ಮಾಯಾನಗರಿ. ಮುಂಬೈ ಸರಣಿ ಸ್ಫೋಟಕ್ಕೆ 21 ಬಲಿ. ಸರಣಿ ಸ್ಫೋಟಕ್ಕೆ ಮಾಯಾನಗರಿ ಮುಂಬೈ ಮತ್ತೆ ನಲುಗಿದೆ. ನಿನ್ನೆ ಸಂಜೆ 3 ಕಡೆ ನಡೆದ ಸ್ಫೋಟದಲ್ಲಿ 21 ಜನ ಸಾವಿಗೀಡಾಗಿದ್ದಾರೆ. 140ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಸ್ಫೋಟ ಎಲ್ಲಿ ನಡೀತು, ಎಷ್ಟೊತ್ತಿಗೆ ನಡೀತು, ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಸಬ್ ಜನ್ಮದಿನದಂದೇ ಸರಣಿ ಸ್ಫೋಟ. ಜುಲೈ 13, 1987. 26/11 ಮುಂಬೈ ದಾಳಿಯ ರೂವಾರಿ, ಸದ್ಯ ಗಲ್ಲು ಶಿಕ್ಷೆಗೆ ಗುರಿಯಾಗಿರೋ ಅಜ್ಮಲ್ ಕಸಬ್ನ ಜನ್ಮದಿನ. ಈತನ ಜನ್ಮದಿನವೇ ಮುಂಬೈನಲ್ಲಿ ಉಗ್ರರು ಸರಣಿ ಸ್ಫೋಟ ನಡೆಸಿದ್ದಾರೆ. 26/11 ಮುಂಬೈ ಬ್ಲಾಸ್ಟ್. ನವೆಂಬರ್ 26, 2008ರಲ್ಲಿ ಕಸಬ್ ಸೇರಿದಂತೆ 11 ಜನ ಪಾಕ್ ಉಗ್ರರು ಮುಂಬೈ ಮೇಲೆ ದಾಳಿ ನಡೆಸಿದರು. ಹಲವೆಡೆ ಉಗ್ರರು ಅಮಾಯಕರನ್ನ ಕೊಂದು ಹಾಕಿದ್ರು. ಉಗ್ರರು ಸೇರಿ 172 ಜನ ಸಾವಿಗೀಡಾಗಿದ್ರು. 300ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. 13/7 ಮುಂಬೈ ಬ್ಲಾಸ್ಟ್. 26/11 ಘಟನೆಯ ಬಳಿಕ ಮುಂಬೈನಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಲಾಗಿತ್ತು. ಆ ಘಟನೆ ಬಳಿಕ ಇದೇ ಮೊದಲ ಬಾರಿಗೆ ಮುಂಬೈನಲ್ಲಿ ನಿನ್ನೆ ಸರಣಿ ಸ್ಫೋಟ ಸಂಭವಿಸಿದೆ. ಎರಡೂ ಸ್ಫೋಟಗಳಿಗೆ ಏನು ಸಂಬಂಧ? ಕಸಬ್ ಜನ್ಮದಿನದಂದೇ ಮುಂಬೈ ಟಾರ್ಗೆಟ್ ಆಗಿರೋದ್ರಿಂದ ಎರಡೂ ಸ್ಫೋಟಗಳ ರೂವಾರಿ ಒಬ್ಬರೇ ಅನ್ನೋ ಅನುಮಾನಗಳು ಮೂಡಿವೆ. ಆಗ ನಡೆದಿದ್ದ ದಾಳಿಯಲ್ಲಿ ಸಿಕ್ಕಿಬಿದ್ದಿದ್ದು ಕಸಬ್ ಮಾತ್ರ. ಆತನಿಗೂ ಗಲ್ಲು ಶಿಕ್ಷೆ ಪ್ರಕಟವಾಗಿದೆ. ಆತನ ನೆನಪಿಗಾಗಿ ಈ ಸರಣಿ ಸ್ಫೋಟ ನಡೆದಿದೆಯಾ? ಇನ್ನು ಮುಂಬೈನಲ್ಲಿ ಈವರೆಗೆ ನಡೆದ ಉಗ್ರರ ಅಟ್ಟಹಾಸಗಳನ್ನು ನೋಡೋದಾದರೆ 1993 ಮಾರ್ಚ್ 12ರಂದು 13 ಸರಣಿ ಬಾಂಬ್ ಸ್ಫೋಟ ಸಂಭವಿಸಿ 257 ಮಂದಿ ಸಾವಿಗೀಡಾಗಿದ್ದರು. 2002 ಡಿಸೆಂಬರ್ 6ರಂದು ಘಾಟ್ಕೋಪರ್ ಬಳಿ ಬಸ್ ಸ್ಫೋಟ ಸಂಭವಿಸಿ 2 ಬಲಿಯಾಗಿದ್ದರು. 2003 ಜನವರಿ 27ರಂದು ವಿಲೇಪಾರ್ನಿನಲ್ಲಿ ಬೈಸಿಕಲ್ ಸ್ಫೋಟ ಸಂಭವಿಸಿ ಓರ್ವ ಅಸುನೀಗಿದ್ದ. 2003 ಮಾರ್ಚ್ 14ರಂದು ಮುಲುಂದ್ನಲ್ಲಿ ರೈಲು ಸ್ಫೋಟ ಸಂಭವಿಸಿ 10 ಜನ ಸಾವಿಗೀಡಾಗಿದ್ದರು. 2003 ಜುಲೈ 28ರಂದು ಘಾಟ್ಕೋಪರ್ ಬಳಿ ಬಸ್ ಸ್ಫೋಟವಾಗಿ 4 ಸಾವಾಗಿತ್ತು. 2003 ಆಗಸ್ಟ್ 25ರಂದು ಗೇಟ್ವೇ ಆಫ್ ಇಂಡಿಯಾ ಮತ್ತು ಜವೇರಿ ಬಜಾರ್ನ ಬಾಂಬ್ ಸ್ಫೋಟಕ್ಕೆ 50 ಜನ ಮೃತಪಟ್ಟಿದ್ರು. 2006 ಜುಲೈ 11ರಂದು ರೈಲು ಸರಣಿ ಸ್ಫೋಟಕ್ಕೆ 209 ಜನ ಬಲಿಯಾಗಿದ್ರು. 2008 ನವೆಂಬರ್ 26ರಂದು ಸರಣಿ ಬಾಂಬ್ ದಾಳಿಗೆ 172 ಜನ ಪ್ರಾಣ ಕಳ್ಕೊಂಡ್ರು.